ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ನೀಡಿದ್ದ ಮನವಿಯನ್ನ ಡಿಜಿಗೆ ರವಾನೆ ಮಾಡಲಾಗಿದೆ. ಡಿಜಿಗೆ ರವಾನಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ 3 ಪುಟಗಳ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಅವರು ಅದರಲ್ಲಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಈಗ ಅದು ಡಿಜಿಗೆ ರವಾನೆ ಆಗಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಅಲೋಕ್ ಮೋಹನ್ಗೆ ಟಿಪ್ಪಣಿ ಸಹಿತವಾಗಿ ಅದನ್ನು ಕಳಿಸಿದ್ದಾರೆ. ಮುಂದಿನ ಕಾನೂನು ಕ್ರಮಕ್ಕೆ ಕಳಿಸಿಕೊಡಲಾಗಿದೆ. ಈಗ ಮುಚ್ಚಿದ ಲಕೋಟೆಯಲ್ಲಿ ಗೌಪ್ಯ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ಲೀಗಲ್ ಒಪಿನಿಯನ್ಗೆ ಡಿಜಿಗೆ ಪತ್ರವನ್ನು ರವಾನೆ ಮಾಡಲಾಗಿದೆ. ಅಂದರೆ ಕಾನೂನು ತಜ್ಞರ ಒಪ್ಪಿಗೆ ಮತ್ತು ಸಲಹೆಗಳನ್ನು ಪಡೆದುಕೊಂಡಾದ ಮೇಲೆ ಅದೇನು ಬರುತ್ತೋ ಅದು ನೋಡಿಕೊಂಡು ಮುಂದಿನ ತೀರ್ಮಾನ ತೆಗೆದುಕೊಳ್ತಾರೆ. ಅಂದರೆ ಇಲ್ಲಿ ತನಿಖೆ ಮಾಡಬೇಕಾ ಬೇಡವಾ, ಅಥವಾ ಯಾವ ಹಂತದಲ್ಲಿ ಆಗಬೇಕು, ಯಾವ ಅಧಿಕಾರಿಗಳು ಮಟ್ಟದಲ್ಲಿ, CIDನ SITನ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಯಲ್ಲ, ಮೊದಲು FIR ಆಗಬೇಕು, ಅದಾದಮೇಲೆ ತನಿಖೆ ಆಗಬೇಕು, ಯಾವ ತನಿಖೆ ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿದ್ದಾರೆ. ಇನ್ನು ನಿನ್ನೆ ರಾತ್ರಿ CM ಬಳಿಯೂ ಕೂಡ ಮುಖ್ಯಮಂತ್ರಿಗಳು CM ಬಳಿ ಪರಮೇಶ್ವರ್ ಚರ್ಚೆ ಮಾಡಿದರು. ಯಾವ ರೀತಿ ಇದನ್ನು ತನಿಖೆ ಮಾಡಬೇಕು ಸರ್ ಅಂತ ಕೇಳಿದಾಗ, ನೋಡಿ DG ಅವರು ಏನು ಹೇಳ್ತಾರೋ ಮತ್ತು ಕಾನೂನು ತಜ್ಞರು ಏನು ಹೇಳ್ತಾರೋ ಅದರ ಪ್ರಕಾರ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದರು. ಈಗ ಗೊಂದಲ ಇರೋದು ಅಂತ ಹೇಳಿದ್ರೆ, KN ರಾಜಣ್ಣ ಅವರು ಆರೋಪವನ್ನು ಮಾಡಿದ್ದು ವಿಧಾನಸೌಧದಲ್ಲಿ, ಅಂದರೆ ವಿಧಾನಸಭೆಯ ಕಲಾಪದಲ್ಲಿ. ಹಾಗಾಗಿ ಸ್ಪೀಕರ್ ಅವರ ವ್ಯಾಪ್ತಿಗೆ ಇದು ಬರಬಹುದು. ಅಲ್ಲೂ ಕೂಡ ಸ್ಪೀಕರ್ UT ಖಾದರ್ ಅವರು ಅದರ ಬಗ್ಗೆನೂ ಅವರು ಅಲ್ಲಿ ತೀರ್ಮಾನ ಮಾಡಲಿಕ್ಕೆ ಹೋಗಲಿಲ್ಲ. ಬಟ್ ಈಗ ಒಳಗಡೆ ಆರೋಪ ಮಾಡಿರೋದ್ರಿಂದಾಗಿ ಅಲ್ಲಿಯ ಪರ್ಮಿಷನ್ ಏನಾದರೂ ಬೇಕಾಗುತ್ತಾ, ಕಾನೂನಾತ್ಮಕವಾಗಿ ಏನು ಅವಕಾಶಗಳಿದ್ದಾವೆ, ಹನಿ ಟ್ರ್ಯಾಪ್ ಪ್ರಯತ್ನದ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ. ಯಾಕಂತಂದರೆ KN ರಾಜಣ್ಣ ಅವರು ಹೇಳಿದರು ಸಾಕ್ಷ್ಯಾಧಾರಗಳೇ ಇಲ್ಲ ಅಂಥೇಳಿ. 1 ವಾರದಿಂದ ಹೇಳಿದರು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ ಅಂಥೇಳಿ. ಹಾಗಾಗಿನೇ ಅಲ್ಲಿ CCTV ಇಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ 2 ಸರಿ ಅಷ್ಟೇ ಬಂದಿದ್ದರು, 2 ಸರಿ ಬೇರೆ ಬೇರೆ ಲೇಡಿ ಬಂದಿದ್ದರು, ಮಧುಗಿರಿ ನಿವಾಸ ಬೆಂಗಳೂರು ಮನೆಗೆ ಬಂದಿದ್ದರು. ಗೊಂದಲ ಇದೆ ಇನ್ನೂ ಕೂಡ. ಹಾಗಾಗಿ ತನಿಖೆನ ಮಾಡಬೇಕಾ ಬೇಡವಾ, ಅದನ್ನು ಇಲ್ಲಿಗೆ ಬಿಡಬೇಕಾ, ಇದೆಲ್ಲದರ ಬಗ್ಗೆ ಕೂಡ ಅಂತಿಮವಾಗಿ DG ಅವರು ಕಾನೂನು ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ನಿರ್ಧಾರವನ್ನು ಮಾಡಲಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಮೊದಲೇ ಹೇಳಿದರು, ರಾಜಣ್ಣ ಅವರು ದೂರು ಕೊಡಲಿ, ಅದಾದ ಮೇಲೆ ನಾವು ತನಿಖೆಯನ್ನು ಮಾಡ್ತೀವಿ, ಕ್ರಮವನ್ನು ತೆಗೆದುಕೊಳ್ತೀವಿ ಅಂಥೇಳಿ. ರಾಜಣ್ಣ ಅವ್ರ ಪುತ್ರ ರಾಜೇಂದ್ರ ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಕಾನೂನಾತ್ಮಕವಾಗಿ ಹೋರಾಟದ ಬಗ್ಗೆ ಚರ್ಚೆ ಮಾಡಿದರು. ಕೆಲವು ಸಲಹೆಗಳನ್ನು ಕೂಡ ಪಡೆದುಕೊಂಡಿದ್ದರು. ಸಾಕ್ಷ್ಯಾಧಾರಗಳನ್ನು ಕೂಡ ಅವರಿಗೆ ಪ್ರಾಥಮಿಕವಾಗಿ ನೀಡಿದ್ರು ಅನ್ನುವಂತಹ ಚರ್ಚೆಗಳು ಕೂಡ ಆಯಿತು. ಆದರೆ ಈಗ ಇದು ತನಿಖೆ ಆಗುತ್ತಾ ಇಲ್ವಾ, ಅಥವಾ ಇಲ್ಲಿಗೆ ಮುಗಿದು ಹೋಗುತ್ತಾ? ತನಿಖೆ ಆದರೆ ನೋಡಿ, ಇಲ್ಲಿ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ, ಅದರ ಹಿಂದಿನ ಸೂತ್ರಧಾರ ಯಾರು ಅದು ಗೊತ್ತಾಗಬೇಕು, ಮಹಾನ್ ನಾಯಕ ಅವರವರೇ ಮಾಡಿಸಿರಬಹುದು ಅನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇವರೇನಾದರೂ ತನಿಖೆಯನ್ನು ಮಾಡಿಸದೇ ಇದ್ದರೆ, ಅಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಆಗದೇ ಇದ್ದರೆ BJPಗೆ